ದಶಾ ಟು ದಶಾ ನಾವು ಚೆಕ್ ಮಾಡಿಸ್ತೀವಿ. ನಿಮಗೆ ಹೇಳ್ಕೊಡ್ತೀನಿ ನಾನು, ಈ ದಶದಿಂದ ಮುಂದಿನ ದಶ ಯಾವ ಕಾಂಬಿನೇಷನ್ ತೋರಿಸ್ತೀವಿ ಅಂತ. ಒಬ್ಬ ಮನುಷ್ಯ ಅವನ ಎಜುಕೇಷನ್ ಆದಮೇಲೆ, ಎಜುಕೇಷನ್ ಮಾಡ್ಬೇಕಾದ್ರೆ ಏನೋ ಅಂದ್ಕೊಂಡಿರ್ತಾನೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ. ಎಜುಕೇಷನ್ ಆದಮೇಲೆ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ, ನಾನು ಇದನ್ನು ಮಾಡಿರುತ್ತೆ ಚೆನ್ನಾಗಿರುತ್ತೆ ಅಂತ. ಒಂದು ಎಜುಕೇಷನ್ ಆದಮೇಲೆ 50 ವರ್ಷದವರೆಗೂ ನೋಡಿ, ಸಾಕಷ್ಟು ಜನ ಒಂದು ವೃತ್ತಿಯನ್ನು ಮಾಡಲ್ಲ, ಬೇರೆ 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 ಕೆಲಸ ವೃತ್ತಿ ಬಂದಿರುತ್ತೆ. ಸರ್ ನಾನು ಒಂದೇ ಮಾಡಿಲ್ಲ ಸರ್, ಫಸ್ಟ್ ಅವಾಗ ಅದೇನೋ ಮಾಡ್ತಾ ಇದ್ದೆ, ಆಮೇಲೆ ಅದು ಬಿಟ್ಟೆ ಇದು ಮಾಡ್ತಾ ಇದ್ದೀನಿ, ಈಗ ಇದು ಬಿಟ್ಟೆ ಇದನ್ನು ಮಾಡ್ತಾ ಇದ್ದೀನಿ. ಬದಲಾವಣೆ ಬರ್ತಾನೇ ಇರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಯಲ್ಲಿ ನಮಗೆ ಗೊಂದಲ ಆಗಬಾರ್ದು. ನಾನು ಓದಿರೋದೇನು, ಈಗ ನಾನು ಮಾಡ್ತಾ ಇರೋದೇನು, ಇದು ಮುಂದೆ ಎಲ್ಲಿಗೆ ತೊಗೊಂಡೋಗುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ತುಂಬ ಜನ ಇರ್ತಾರೆ. ಈ ಒಂದು ಎಜುಕೇಷನ್ ಯಾವ ಲೈನಲ್ಲಿ ನಾವು ತೊಗೊಳ್ಬೇಕು ಅಂತಂದಾಗ, ಇದನ್ನು ಕಲಿತಾಗ ನಿಮಗೆ ಗೊತ್ತಾಗುತ್ತೆ ಈ ಲೈನ್ಗೆ ಹೋಗ್ಬೇಕಾ ಹೇಗಿರುತ್ತೆ ಅಂತ. ಪ್ರತಿಯೊಬ್ಬರು ಇಂಜಿನಿಯರಿಂಗೇ ಇಷ್ಟಪಡ್ತಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಓದ್ಬಿಟ್ಟು 1 ವರ್ಷ ಆಯಿತು 2 ವರ್ಷ ಆಯಿತು ಕೆಲಸ ಸಿಗ್ತಾ ಇಲ್ಲ ಅಂತ ಬರುತ್ತೆ. ಅವ್ರಿಗೆ ಆ ಲೈನಲ್ಲಿ ಅವ್ರಿಗೆ ಒಂದು ರೀತಿ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲದೆ ಇರತಕ್ಕಂಥದ್ದು ಕಂಡು ಬರುತ್ತೆ ನಮ್ಮ ದಶಾಭುಕ್ತಿಗಳು ನೋಡಿದಾಗ. ಅನೇಕರು ಇಂಜಿನಿಯರಿಂಗ್ ಸೇರ್ತಾರೆ, 1 ವರ್ಷ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಮಾಡ್ತಾರೆ, 3rd ಸೆಮಿಸ್ಟರ್ ಬೇಡವೇ ಬೇಡ ಅಂತ, ಇದು ತಮ್ಮ ತಲೆಗತ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತೇಳಿ ಬಿಟ್ಬಿಡ್ತಾರೆ. ಅಥವಾ ಕೆಲವೊಂದು ಸತಿ ಬೇರೆ ಬೇರೆ ಕಾರಣ, ನಾನು ಹೋಗಿರ್ತಕ್ಕಂಥ ಕಾಲೇಜಲ್ಲಿ ರ್ಯಾಗಿಂಗ್ ನಡೀತಾ ಇದೆ, ನಂಗೆ ಅಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ, ಅಥವಾ ಆ ಕಾಲೇಜ್ ಇಷ್ಟ ಇಲ್ಲ. ಈ ರೀತಿ ದುಡ್ಡು ಹಾಕಿ ಗೊಂದಲದ ಕಾಂಬಿನೇಷನು ನಮಗೆ ಗೊತ್ತಾಗುತ್ತೆ. ಒಂದು ಕಾಂಬಿನೇಷನ್ಗಳು ಬರುತ್ತೆ, ಯಾವ್ಯಾವ ಕಾಂಬಿನೇಷನ್ ಬರುತ್ತೆ ಅಂತ ಅದನ್ನು ನಾವು ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಇದು ಎಜುಕೇಷನ್ದಾಯಿತು. ಇನ್ನು ಜಾಬಿಗೆ ಬರೋಣ. ಜಾಬಲ್ಲಿ ತುಂಬ ಜನಕ್ಕೆ ಒಂದು ಕೆಲಸಕ್ಕೆ ಸೇರ್ತಾ ಇರ್ತಾರೆ, ಸಂಬಳ ಸಾಲಲ್ಲ ಅಂತ ಬರುತ್ತೆ. ಆ ಸಂಬಳ ಸಾಲಲ್ಲ ಅಂತಂದಾಗ ಅವ್ರಿಗೆ ಒಂದು ಗೊಂದಲ ಶುರು ಆಗುತ್ತೆ. ಬೇರೆ ಕಂಪ್ನಿ ಟ್ರೈ ಮಾಡಿ ಹೋಗಲಾ, ಅಥವಾ ಇದೇ ಕಂಪ್ನಿಲಿ ಇದ್ದರೆ ನನಗೆ ಮುಂದೆ ಪ್ರಮೋಷನ್ನು ಆಗಲಿ ಜಾಸ್ತಿ ದುಡ್ಡಾಗಲಿ ಬರುತ್ತಾ, ಅದನ್ನು ನಾವು ಜ್ಯೋತಿಷದಲ್ಲಿ ತಿಳ್ಕೊಬೋದು. ಕೆಲವೊಂದು ಸತಿ ಏನಾಗುತ್ತೆ, ಸರ್ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಬೇರೆ ಕಂಪ್ನಿಗೆ ಜಂಪ್ ಆದೆ, ಹಳೆ ಕಂಪ್ನಿಲಿ ಸ್ವಲ್ಪ ಸ್ಯಾಲ್ರಿ ಕಮ್ಮಿ ಇತ್ತು ಬಟ್ ನೆಮ್ಮದಿ ಇತ್ತು. ಇದು ಯಾವುದೋ ಹೊಸ ಕಂಪ್ನಿಗೆ ಬಂದು ಫುಲ್ ಪ್ರೆಷರು, ಫುಲ್ ಟೆನ್ಷನ್ನು, ಬಾಸ್ ಸರಿ ಇಲ್ಲ, ಜೊತೆಲಿರೋ ಸರಿ ಇಲ್ಲ ಅಂತ ಆಮೇಲೆ ಬರುತ್ತೆ. ಯಾಕಂದರೆ ಅಲ್ಲಿ ಭುಕ್ತಿಗಳು ಚೇಂಜ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡಾಗ ನಮಗೆ ಸಮಯ ಎಲ್ಲಿಂದ ಎಲ್ಲಿವರೆಗೂ ಕೆಟ್ಟದಿದೆ, ಎಲ್ಲಿಂದ ಎಲ್ಲಿ ಒಳ್ಳೆಯದಿದೆ, ಬದಲಾವಣೆ ಒಳ್ಳೆಯದಾಗತ್ತಾ, ಬದಲಾವಣೆಯಲ್ಲಿ ಬರ್ತಕ್ಕಂಥ ಒಂದು ಕಾಂಬಿನೇಷನ್ ನಮಗೆ ಸಹಾಯ ಆಗುತ್ತಾ, ನಾವು ನೆಮ್ಮದಿಯಿಂದ ಇರೋಕ್ಕೆ ಜ್ಯೋತಿಷ್ಯ ಕೇವಲ 6,999ರಲ್ಲಿ 7,000ಗೆ 1 ರೂಪಾಯಿ ಕಮ್ಮಿಲಿ ಅದ್ಭುತವಾಗಿ ತಿಳ್ಕೊಬೋದು ಜಾಬಲ್ಲಿ.